ಹೆಲೋ ಎವ್ರಿವನ್, ವೆಲ್ಕಮ್ ಟು ಮಿಷನ್ SSC ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ SSC ಅವರು ನಡೆಸುವಂಥ ಕಂಬೈನ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ನ ಇಂಗ್ಲಿಷ್ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. SSC CGL ಟೈರ್ 1 ಅಲ್ಲಿ ಇಂಗ್ಲಿಷ್ ಟೋಟಲ್ 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕಿಂಗ್ ಇರುತ್ತೆ. ಟೈರ್ 2 ನಲ್ಲಿ ಟೋಟಲ್ 45 ಕ್ವಶನ್ಸ್ ಇರುತ್ತೆ, ಟೋಟಲ್ 135 ಮಾರ್ಕ್ಸ್ ಇರುತ್ತೆ. ಅಂದರೆ ಟೈರ್ 2 ನಲ್ಲಿ ಇಂಗ್ಲಿಷ್ಗೆ ಉಳಿದ ಸಬ್ಜೆಕ್ಟ್ಗಳಿಗಿಂತ ಹೆಚ್ಚಿಗೆ ವೇಟೇಜ್ ಇದೆ. ಆಮೇಲೆ ಟೈರ್ 1 ನಲ್ಲಿ 0.5 ನೆಗೆಟಿವ್ ಮಾರ್ಕಿಂಗ್ ಇದ್ರೆ ಟೈರ್ 2 ನಲ್ಲಿ 1 ಮಾರ್ಕ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇಂಗ್ಲಿಷ್ ಸಿಲೆಬಸ್ ಅನ್ನ ಗ್ರಾಮರ್ ಅಂಡ್ ವೆಕ್ಯಾಬ್ಯುಲರಿ ಆಗಿ ಡಿವೈಡ್ ಮಾಡಿದ್ದಾರೆ. ಗ್ರಾಮರ್ ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಇಂದ ನೌನ್ಸ್, ಪ್ರೊನೌನ್ಸ್, ವರ್ಬ್, ಅಡ್ಜೆಕ್ಟಿವ್ಸ್ ಇದರಿಂದ 2ರಿಂದ 3 ಕ್ವಶನ್ಸ್ ಬಂದ್ರೆ, ಟೆನ್ಸಸ್ ನಲ್ಲಿ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೆನ್ಸಸ್ ಅಲ್ಲಿ 2ರಿಂದ 3 ಕ್ವಶನ್ಸ್ ಬರ್ತವೆ. ಆಕ್ಟಿವ್ ಅಂಡ್ ಪ್ಯಾಸಿವೈಸ್, ಆಕ್ಟಿವೈಸ್ ಕೊಟ್ಟು ಪ್ಯಾಸಿವೈಸ್ ಕಂಡುಹಿಡ್ರಿ ಅಂತ ಆಪ್ಷನ್ ನಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ 2ರಿಂದ 3 ಕ್ವಶನ್ಸ್ ಬರುತ್ತೆ. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ನು ಸೇಮ್ ಹಂಗೆ, ಡೈರೆಕ್ಟ್ ಸ್ಪೀಚ್ ಕೊಟ್ಟಿರ್ತಾರೆ, ಇಂಡೈರೆಕ್ಟ್ ಸ್ಪೀಚ್ ಕಂಡುಹಿಡಿಯೋದು. ಆಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ವರ್ಬ್ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಕಂಡುಹಿಡಿಯೋದು ಆಪ್ಷನ್ ನಲ್ಲಿ ಇರುತ್ತೆ. ಆಮೇಲೆ ಆರ್ಟಿಕಲ್ಸ್ ಎ ಆ್ಯಂಡ್ ದ ಯಾವ ಜಾಗದಲ್ಲಿ ಯೂಸ್ ಮಾಡಬೇಕು, ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಈ ತರ ಕೊಟ್ಟಿರ್ತಾರೆ. ಆಮೇಲೆ ಪ್ರಿಪೋಸಿಷನ್ಸ್ನು ಯೂಸೇಜ್ ಕರೆಕ್ಟ್ ಯಾವ ಪ್ರಿಪೋಸಿಷನ್ ಮ್ಯಾಚ್ ಆಗುತ್ತೆ ಅದು ಆಪ್ಷನ್ ನ ಚೂಸ್ ಮಾಡುವಂತಹದ್ದು 4 ಆಪ್ಷನ್ಗಳಲ್ಲಿ ಒಂದು ಕೊಟ್ಟಿರ್ತಾರೆ. ಇದು ಗ್ರಾಮರ್ ಸೆಕ್ಷನ್. ಆದರೆ ವೆಕ್ಯಾಬ್ಯುಲರಿಯಲ್ಲಿ ಸಿನಾನಿಮ್ಸ್, ಆಂಟೋನಿಮ್ಸ್ ಕೊಟ್ಟಿರ್ತಾರೆ, 2ರಿಂದ 3 ಅಥವಾ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಕ್ವಶನ್ಸು ಇರುತ್ತೆ. ಆಮೇಲೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಕ್ವಶನ್ಸ್ ಇರುತ್ತೆ. ಆಮೇಲೆ ಸ್ಪೆಲ್ಲಿಂಗ್ ಕರೆಕ್ಷನ್, ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಇವು ವೊಕ್ಯಾಬ್ಯುಲರಿ ಸೆಕ್ಷನ್ ಇಂದ ಕೊಟ್ಟಿರ್ತಾರೆ. ಆಮೇಲೆ ಕಾಂಪ್ರಹೆನ್ಷನ್ ಅಂಡ್ ವರ್ಬಲ್ ಅಂದ್ರೆ ಒಂದು ಪ್ಯಾರಾ ರೀಡಿಂಗ್ ಕಾಂಪ್ರಹೆನ್ಷನ್ ಕೊಟ್ಟು ಅದರ ಮೇಲೆ 5 ಕ್ವಶನ್ಸ್ ಇರುತ್ತೆ. ಇದು ಟೈರ್ 2 ನಲ್ಲಿ ಬರುತ್ತೆ. ಟೈರ್ 1 ನಲ್ಲಿ ಪ್ಯಾರಾಜಂಬಲ್ಸ್ 2ರಿಂದ 3 ಕ್ವಶನ್ಸ್ ಇರುತ್ತೆ. ಆಮೇಲೆ ಕ್ಲೋಸ್ ಟೆಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ, 5 ಜಾಗ ಖಾಲಿ ಬಿಟ್ಟಿರ್ತಾರೆ. 5 ಆಪ್ಷನ್ ನಾವು ಇದು 21ರಿಂದ 25ನೇ ಕ್ವಶನ್ಸ್ ಈ ಕ್ಲೋಸ್ ಟೆಸ್ಟ್ ಟೈರ್ 1 ನಲ್ಲಿ ಇರುತ್ತೆ. ಆಮೇಲೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ 2ರಿಂದ 3 ಕ್ವಶನ್ಸ್ ಇರುತ್ತೆ. ಅಂದ್ರೆ ಎರರ್ಸ್ ಇರೋದನ್ನ ಕರೆಕ್ಟ್ ಸೆಂಟೆನ್ಸ್ ಆಪ್ಷನ್ ಅಲ್ಲಿ ಇರುತ್ತೆ, ಅದನ್ನ ನಾವು ಟಿಕ್ ಮಾಡಬೇಕು. ಆಮೇಲೆ ಎರರ್ ಡಿಟೆಕ್ಷನ್ ಅಲ್ಲಿ 2 ಟೈಪ್ ಇರುತ್ತೆ. ಒಂದು ಎರರ್ ಸ್ಪಾಟಿಂಗ್ ಅಂದ್ರೆ ಯಾವ್ದು ಗ್ರಾಮ್ಯಾಟಿಕಲ್ ಎರರ್ ಇರುತ್ತಲ್ಲ ಅದನ್ನ ಕಂಡುಹಿಡಿಯೋದು. ಇನ್ನೊಂದು ಎರರ್ ಕರೆಕ್ಷನ್, ತಪ್ಪಾಗಿರೋದನ್ನ ಸರಿಯಾಗಿ ಯಾವ ಆಪ್ಷನ್ ನಲ್ಲಿ ಇರುತ್ತೆ ಅದನ್ನ ಟಿಕ್ ಮಾಡೋದು. ಇದು ಇಂಗ್ಲಿಷ್ ಸಿಲೆಬಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಮಿಷನ್ SSC ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.